ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತರಬಹಳ್ಳಿ ಗ್ರಾಮದ ಸಮಾಜ ಸೇವಕರು ಹಾಗೂ ಹಿರಿಯ ಮುಖಂಡರು ಆದಂತಹ ನಾರಾಯಣಸ್ವಾಮಿರವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದ ಹಿನ್ನೆಲೆಯಲ್ಲಿ ಎಚ್ ಕ್ರಾಸ್ನ ಖಾಸಗಿ ಸಭಾಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ದಶಕಗಳಿಂದ ನಾರಾಯಣಸ್ವಾಮಿರವರು ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಏಷಿಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಈ ಒಂದು ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಚನ್ನದಾಸರ್ ಕ್ಷೇಮಾಭಿವೃದ್ಧಿ ಯುವಕರ ಸಂಘದ ವತಿಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ BMRDA ಸದಸ್ಯರಾದ ಡಾಕ್ಟರ್ HM ಸುಬ್ಬರಾಜು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ G ಶ್ರೀನಿವಾಸ್ ರವರು, ಭಾರತೀಯ ಸೇವಾ ಸಮಾಜದ ರಾಜ್ಯಾಧ್ಯಕ್ಷರಾದ ಹೂಡಿ ಚಿನ್ನಿರವರು, ಪತ್ರ ಬರಹಗಾರರಾದಂತಹ ಲಕ್ಷ್ಮಣ್ ರವರು ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು, ಅಭಿಮಾನಿಗಳು ಹಾಗೂ ಹೊಸಕೋಟೆ ತಾಲೂಕು ಶಿಡ್ಲಘಟ್ಟ ಭಾಗಗಳಿಂದ ಸಾಕಷ್ಟು ಅಭಿಮಾನಿ ವರ್ಗ ಆಗಮಿಸಿ ಡಾಕ್ಟರ್ ನಾರಾಯಣಸ್ವಾಮಿರವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇನ್ನು ಅಭಿನಂದನೆ ಸಲ್ಲಿಸಿದ ಬಳಿಕ BMRDA ಸದಸ್ಯರಾದಂತಹ ಡಾಕ್ಟರ್ HM ಸುಬ್ಬರಾಜ್ ರವರು ಮಾತನಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ G ಶ್ರೀನಿವಾಸ್ ರವರು ಹಾಗೂ ನಾರಾಯಣಸ್ವಾಮಿರವರ ಹಳಿಯಾದಂತಹ ಮಂಜುನಾಥ್ ರವರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲೋಕೇಶ್ ರವರು ಕೂಡ ಇದೇ ಸಂದರ್ಭದಲ್ಲಿ ಅಭಿನಂದಿಸಿ ಮಾತನಾಡಿದ್ರು. ಗೌರವ ಸಿಕ್ಕಿದ್ದಕ್ಕೆ, ಸಮಾಜ ಸೇವೆ ಮಾಡಿದ್ದಕ್ಕೆ, ಏನಾದ್ರು ಇಂಟರ್ನ್ಯಾಷನಲ್ ಕಲ್ಚರ್ ದಿಂದ ಡಾಕ್ಟರೇಟ್ ಸಮಾಜ ಸೇವಕನಾಗಿ ಡಾಕ್ಟರೇಟ್ ಸೇವೆ ಸ್ವೀಕರಿಸುತ್ತೇನೆ. ನಮ್ಮ ಫ್ರೆಂಡ್ಸ್ಗೆ, ನಮ್ಗೆ ಎಲ್ಲರಿಗೂ ವಂದನೆಗಳು. ನಮ್ಮ ಆತ್ಮೀಯ ಸ್ನೇಹಿತ ಸುಮಾರು ಒಂದು 35 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಂತ ಗುರುಸಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ. ಇವತ್ತು ಸಹ ಅವರು ಒಂದು ತುಂಬಾ ಅರ್ಥಪೂರ್ಣವಾಗಿ ಬಡಬಗ್ಗರಿಗೆ ಕಂಬಳಿ ಕೊಡೋ ವಿತರಣೆ ಕಾರ್ಯಕ್ರಮ ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿಕೊಂಡು ಅರ್ಥಪೂರ್ಣವಾಗಿ ಅಭಿನಂದನೆ ಸಮಾರಂಭ ಮಾಡ್ಕೊಂಡಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಆತ್ಮ ಸುಮಾರು 35 ವರ್ಷಗಳಿಂದ ಮಾಡ್ಕೊಂಡೇ ಬರ್ತಾವನೆ. ಏನೋ ಒಂದು ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಿ ಏನೋ ಒಂದು ಮಾಡ್ಕೊಂಡ್ ಬರ್ತಾನೆ ಅಂತ ಒಳ್ಳೆ ನಾಯಕನು. ಇಂಥವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಪದವಿಗಳನ್ನ ಪಡೆಯಲಿ ಅಂತ ಹೇಳಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ದಿನ ನಮ್ಮ ತರಬಳ್ಳಿ TM ನಾರಾಯಣಸ್ವಾಮಿ ಅವ್ರಿಗೆ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಸಮಾಜ ಸೇವೆಗಾಗಿ ಗೌರವ ಡಾಕ್ಟರ್ ಪದವಿ ನೀಡಿದಂತ ಸುಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅಭಿಮಾನಿಗಳು ಮತ್ತು ಹಿತೈಷಿಗಳು ಮತ್ತು ಸ್ನೇಹಿತರೆಲ್ಲ ಕೂಡಿ ಇವತ್ತು ಅವರಿಗೆ ಒಂದು ಗೌರವ ಅಭಿನಂದನೆ ಸಲ್ಲಿಸಿ, ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಒಂದು ಅವರ ಸಮವಸರ ಕೊಡೋ ಜೊತೆಗೆ ಬಡವರಿಗೆ ಒಂದು ಬೆಡ್ಶೀಟ್ಗಳು ಸುಮಾರು 500ಕ್ಕೂ ಹೆಚ್ಚು ಜನಕ್ಕೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತರಬಳ್ಳಿ ನಾರಾಯಣಸ್ವಾಮಿ ಅವರಿಗೆ ಈ ಒಂದು ಗೌರವ ಡಾಕ್ಟರೇಟ್ ಪದವಿ ಪಡೆದಂತವ್ರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. G ಶ್ರೀನಿವಾಸ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಮಾವ ಅವರು TM ನಾರಾಯಣಸ್ವಾಮಿ ಅವರು ಇವತ್ತು ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಗೌರವಾನ್ವಿತ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರ್ತಾರೆ. ಇದು ಸಮಾಜ ಸೇವೆಯ ಮೂಲಕ ಸುಮಾರು 2002ರಿಂದ 2008, 2013 ಸುಮಾರು ವರ್ಷಗಳು ಅವರು ಈ ಎಲೆಕ್ಷನ್ಗೂ ನಿಂತಿದ್ರು. ಅದೇ ರೀತಿಯಲ್ಲಿ ದೀನ ದಲಿತರುಗಳಿಂದ ಹಿಡಿದು ಮತ್ತೆ ಬಡ ಜನಗಳಿಗೆ ಎಲ್ಲರಿಗೂ ಸುಮಾರು ಸೇವೆಗಳನ್ನು ಮಾಡಿದ್ದಾರೆ. ಸೊ ಇದನ್ನ ಗುರುತಿಸಿ ನಮ್ಮ ಈ ಯೂನಿವರ್ಸಿಟಿ ಅವರು ಇದೊಂದು ಗೌರವಾನ್ವಿತ ಡಾಕ್ಟರೇಟ್ ಪದವಿ ಕೊಟ್ಟಿರೋದಕ್ಕೆ ನಮ್ಗೆ ಬಹಳ ಸಂತೋಷವಾಗಿದೆ. ಸೊ ಹಾಗೆಯೇ ನಮ್ಮ ಮಾವರಾದಂತ ನಾರಾಯಣಸ್ವಾಮಿ ಅವರು ಇನ್ನೂ ಹೆಚ್ಚಿನಾಗಿ ಸಮಾಜ ಸೇವೆ ಮಾಡ್ತಾ ಜನಗಳಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷ್ಯು ದೇವರು ಕಲ್ಪಿಸ್ಲಿ ಎಂದು ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರ ಮುಂದೆ ಒನ್ಸ್ ಅಗೇನ್ ಎಲ್ಲರಿಗೂ ಅವ್ರಿಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತಿದ್ದೇನೆ ನಮ್ಮ ಮಾವ ಅವರಿಗೆ. ಥ್ಯಾಂಕ್ ಯು. ಈ ನಾರಾಯಣಸ್ವಾಮಿ ಏನವ್ರೆ ತರಬಳ್ಳಿ ವಾಸ್ತವ್ರೆ, ನಮ್ಮ ಮನೆ ಪಕ್ಕದವ್ರೆ. ಯಾಕಂದ್ರೆ ಇಡೀ ಬಡವರ ಬಗ್ಗರಿಗೆ ಒಳ್ಳೇದ್ ಮಾಡಿ ಯಾವತ್ತಿಂದ ಅಲ್ಲ, ಸುಮಾರು ಒಂದು 20-25 ವರ್ಷದಿಂದಾನು ಬಡವರ ಬಗ್ಗರಿಗೆ ದಾನ ಧರ್ಮ ಅನ್ನೋದು ಭಾರಿ ಅತ್ಯಚ್ಛವಾಗಿ ಯಾವ್ದೇ ಒಂದು ಮದುವೆ ಆಗ್ಲಿ, ಒಂದು ಫಂಕ್ಷನ್ ಆಗ್ಲಿ, ಏನೇ ಆಗ್ಲಿ ಕೈನಿಂದ ದಾನ ಮಾಡ್ಯಾರೆ ಹೊರತು ಯಾರನ್ನು ಅವ್ರ ಮನೆ ತೆರಳಿನಿಂದ ವಾಪಸ್ ಕಳ್ಸಿರೋಲ್ಲ. ಅವ್ರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವ್ರು ಒಳ್ಳೇದ್ ಮಾಡ್ಲಿ ಅಂದ್ಬಿಟ್ಟು ನಾನು ಕೋರ್ಕೊಂತ ಇದ್ದೀನಿ.